ಮಲೆನಾಡಿಗೆ ಸ್ವಾಗತ. ನಾನು ಶ್ರುತಿರಾಜ್. ಸಂಸದ ಸ್ಥಾನದಿಂದ ರಾಹುಲ್ ಗಾಂಧಿ ಅವರು ಅನರ್ಹಗೊಂಡಿದ್ದಾರೆ. ರಾಹುಲ್ ಗಾಂಧಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಮೋದಿ ಅವರನ್ನ ಟೀಕಿಸಿದಂತಹ ಕೇಸ್ನಲ್ಲಿ 2 ವರ್ಷಗಳ ಕಾಲ ಜೈಲಾಗಿತ್ತು. ಈಗ 6 ವರ್ಷಗಳ ಕಾಲ. ಹಾಗಾದ್ರೆ ಅವರಿಗೆ ಅನರ್ಹನ? ಹಾಗಾದ್ರೆ ಏನಾಗುತ್ತೆ? ಹಾಗಾದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟದ ಬದಲಾವಣೆಗಳು ಅನ್ನೋದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಏನ್ ಜನಪ್ರತಿನಿಧಿಗಳ ಕಾಯ್ದೆ ಅಡಿಯಲ್ಲಿ ಇವರಿಗೆ ಈ ಒಂದು ಶಿಕ್ಷೆ ಪ್ರಕಟ ಆಗಿದೆ. ಕಾಂಗ್ರೆಸ್ನವರೆಲ್ಲರೂ ಕೂಡ ಈಗ ವಾಕ್ಪ್ರಹಾರವನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಸಂಸದ ಸ್ಥಾನದಿಂದ ರಾಹುಲ್ ಗಾಂಧಿ ಅವರ ಅನರ್ಹ ಆದೇಶ ಹೊರಬೀಳ್ತಿದ್ದ ಹಾಗೆ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರು ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡುವಂತಹ ಲೆಕ್ಕಾಚಾರಗಳನ್ನ ಕೂಡ ಹಾಕೊಳ್ತಾ ಇದ್ದಾರೆ. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ಅನರ್ಹರಾಗಿದ್ದಾರೆ. ಕೇರಳದ ವಯನಾಡು ಕ್ಷೇತ್ರದಿಂದ ಅವರು ಗೆದ್ದಿದ್ರು, ಸಂಸದರಾಗಿದ್ರು. ರಾಹುಲ್ ಗಾಂಧಿ ಜನಪ್ರತಿನಿಧಿಗಳ ಕಾಯ್ದೆ 1950ರ ಅಡಿಯಲ್ಲಿ ಇದೀಗ ಅನರ್ಹರಾಗಿದ್ದಾರೆ. 2 ವರ್ಷಗಳ ಕಾಲ ಒಂದು ಕಡೆ ಜೈಲು ಶಿಕ್ಷೆಯನ್ನು ನಿನ್ನೆ ಸೂರತ್ನ ಕೋರ್ಟ್ ಪ್ರಕಟ ಮಾಡಿತ್ತು. ಈ ಬೆನ್ನಲ್ಲೇ ಅವರಿಗೆ ಮತ್ತೊಂದು ದೊಡ್ಡ ಮಟ್ಟದ ಶಾಕಿಂಗ್ ನ್ಯೂಸ್. ಅದೇನಪ್ಪಾ ಅಂತ ಹೇಳಿದ್ರೆ, ಅವರ ಸಂಸದ ಸ್ಥಾನದಿಂದ ಅವರನ್ನ ಅನರ್ಹಗೊಳಿಸಲಾಗಿದೆ. ರಾಹುಲ್ ಗಾಂಧಿ ಅವರ ಅನರ್ಹ ಆದೇಶ ಸರ್ಕಾರಿ ನಿವಾಸವನ್ನ ತೊರಿಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಅವರಿಗೆ ಬಂದಿದೆ. ಏನೆಲ್ಲ ಸರ್ಕಾರಿ ಸವಲತ್ತುಗಳನ್ನ ಅನುಭವಿಸ್ತಾ ಇದ್ರು ಅದೆಲ್ಲವೂ ಕೂಡ ಹೋಗುತ್ತೆ, ಅದು ಗೊತ್ತಿರುವಂತಹ ವಿಚಾರ. ಬಟ್ ಈಗ ಅದರಲ್ಲೂ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಚುನಾವಣಾ ಹೊತ್ತಿನಲ್ಲಿ ಈ ರೀತಿಯಾಗಿ ಒಂದು ಸುದ್ದಿ ಬಂದಿರೋದು ಕಾಂಗ್ರೆಸ್ನವರಿಗೆ, ಪ್ರಮುಖವಾಗಿ ರಾಜ್ಯದ ಮಟ್ಟಿಗೆ ಒಂದು ರೀತಿ ದೊಡ್ಡ ಮಟ್ಟದ ಟೆನ್ಷನ್ ಶುರುವಾಗುತ್ತೆ. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಅವರ ರಾಜಕೀಯ ಜೀವನದಲ್ಲಿ ಒಂದು ರೀತಿ ಕಪ್ಪು ಚುಕ್ಕಿಯಾಗಿ ಸದಾಕಾಲ ಉಳ್ಕೊಂಡ್ಬಿಡತ್ತೆ. ಇಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾನನಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ನ ಸೂರತ್ ಕೋರ್ಟ್ ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅವರನ್ನ ದೋಷಿ ಅಂತ ಹೇಳಿ ಕರೆದಿತ್ತು, ತೀರ್ಪನ್ನ ಕೂಡ ಕೊಟ್ಟಿತ್ತು. ಈಗ ರಾಹುಲ್ ಗಾಂಧಿ ಅವರನ್ನ ಅನರ್ಹಗೊಳಿಸಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಕೇರಳದ ವಯನಾಡ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ರು, ಇಷ್ಟು ದಿನ ಆಯ್ಕೆಯಾಗಿದ್ರು ರಾಹುಲ್ ಗಾಂಧಿ ಅವರು. 2019ರ ಸಂದರ್ಭದಲ್ಲಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಹುಡುಕಿದ್ರೆ ಇನ್ನೊಂದಷ್ಟು ಜನ ಮೋದಿಗಳು ಸಿಗ್ತಾರೆ. ನೀರವ್ ಮೋದಿ ಆಗಿರ್ಲಿ ಅಥವಾ ಲಲಿತ್ ಮೋದಿ ಆಗಿರ್ಲಿ, ನರೇಂದ್ರ ಮೋದಿ ಅವರಾಗಿರ್ಲಿ, ಹೀಗೆ ಎಲ್ಲ ಕಳ್ಳರ ಹೆಸರ ಮುಂಭಾಗದಲ್ಲಿ ಮೋದಿ ಅನ್ನೋದು ಯಾಕೆ ಸೇರ್ಕೊಳ್ಳುತ್ತೆ ಹಾಗಾದ್ರೆ? ಈ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರು ಮಾತನಾಡುವಂತಹ ಭರದಲ್ಲಿ ಕೊಟ್ಟಿರ್ತಾರೆ. ಅದು 2019ರಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನೋಡಿ, ಒಬ್ಬ ಜನಪ್ರತಿನಿಧಿಗಳು ಅಥವಾ ಜನನಾಯಕರು ಎಷ್ಟು ಗಾಂಭೀರ್ಯದಿಂದ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಅಳೆದು ತೂಗಿ ಯೋಚನೆ ಮಾಡಿ ಜನಗಳ ಮುಂದೆ ಮಾತನಾಡಬೇಕಾಗತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೂಡ ಅನ್ನಿಸ್ತಾ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಔಟ್ಪುಟ್ ಎಡಿಟರ್ ಮಧು ಜಾಯ್ನ್ ಆಗ್ತಾ ಇದ್ದಾರೆ. ಅದು ಲೋಕಸಭಾ ಸ್ಥಾನದಿಂದ ಇದೀಗ ರಾಹುಲ್ ಗಾಂಧಿ ಅವರ ಅನರ್ಹ ಆಗಿದೆ. ಇದು ಒಂದು ಕಡೆ. ಇದು ರಾಹುಲ್ ಗಾಂಧಿ ಅವರಿಗೆ ಯಾವ ರೀತಿಯಾಗಿ ರಾಜಕೀಯದಲ್ಲಿ ಕಪ್ಪು ಚುಕ್ಕಿ ಆಗ್ತಾ ಇದೆ, ಏನಾಗಬಹುದು ಅಂತ ಅನ್ಸ್ತಾ ಇದೆ ಒಟ್ಟಾರೆ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ? ಶ್ರುತಿ, ನಿನ್ನೆ ಏನು IPC ಸೆಕ್ಷನ್ 500 ಅಡಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆದಾಗ್ಲೇನೆ ಸಾಧ್ಯತೆಗಳ ಬಗ್ಗೆ ನಾವು ಹೇಳಿದ್ವಿ. ಏನು ಸ್ಪೀಕರ್ ಕಚೇರಿಯಿಂದಲೇ ಈ ಒಂದು ಏನು ಇನಿಷಿಯೇಟ್ ಆಗ್ಬೋದು ಇವರ ಅನರ್ಹತೆಗೆ, ಅಥವಾ ಯಾರಾದರೂ ಸಂಸದರು ಕಲಾಪದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಇವರ ಮೇಲ್ಮನವಿಗೂ ಮುನ್ನವೇ ಒಂದು ಏನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ಅವಕಾಶಗಳಿದೆ ಅನ್ನುವಂಥ ಒಂದು ಅಂಶಗಳನ್ನ ನಿನ್ನೆ ಹೇಳಿದ್ವಿ. ಅದಕ್ಕೆ ಪೂರಕವಾಗಿ ಇವತ್ತೇನು ಆದೇಶ ಹೊರಬಿದ್ದಿದೆ ಸ್ಪೀಕರ್ ಕಚೇರಿಯಿಂದ, ಇದರಲ್ಲಿ ಜನಪ್ರತಿನಿಧಿ ಕಾಯ್ದೆ ಏನು 1951(102) ಈ ಅಡಿಯಲ್ಲಿ ಏನು ಹೇಳಿದ್ದಾರೆ, ಈ ಒಂದು ಅನರ್ಹತೆ ಒಂದು ಯಾವ್ಯಾವ ಸಂದರ್ಭಗಳಲ್ಲಿ ಆಗುತ್ತೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ 3 ಸಂದರ್ಭಗಳಲ್ಲಿ ಆಗುತ್ತೆ. ಏನು ಆರ್ಟಿಕಲ್ 101 ಮತ್ತು 191 ಇದೆರಡೂ ಕೂಡ ಏನು ಒಬ್ರು ಸಂಸದರು ಅಥವಾ ಒಬ್ಬ ಏನು MLA ಜನಪ್ರತಿನಿಧಿ ಆಗಿರುವಂತ ಏನು ವ್ಯಕ್ತಿಯ ಮೇಲೆ ಇಂತಹ ಒಂದು ಆರೋಪಗಳು ಏನು ರುಜುವಾತಾದಂತಹ ಸಂದರ್ಭದಲ್ಲಿ ಈ ಎರಡೂ ಕಾಯ್ದೆಗಳ ಮೂಲಕ ಸಂಸದ ಅಥವಾ MLA ಅನ್ನ ಅನರ್ಹಗೊಳಿಸಲಿಕ್ಕೆ ಸಂವಿಧಾನವೇ ಒಂದು ಅವಕಾಶವನ್ನ ಕೊಟ್ಟಿದೆ. ಇನ್ನು ಮತ್ತೊಂದು ಏನು ಸಂದರ್ಭ ಅಂತ ಬಂದ್ರೆ 10th ಶೆಡ್ಯೂಲ್ ಅಂತ ಬರುತ್ತೆ. ಈ 10th ಶೆಡ್ಯೂಲ್ ನಮ್ಮ ಏನು ಆಪರೇಷನ್ ಕಮಲ ಆದಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಲಾಪಗಳೆಲ್ಲ ನಾವು ನೋಡಿರ್ತೀವಿ, ಅತಿ ದೊಡ್ಡ ಚರ್ಚೆ ಆಗಿತ್ತು 10th ಶೆಡ್ಯೂಲ್ ಬಗ್ಗೆ. ಅಂದ್ರೆ ಪಕ್ಷಾಂತರ ಮಾಡುವಂತಹ ಸಂದರ್ಭದಲ್ಲಿ ಏನು ಆ ಒಂದು ಸಂದರ್ಭದಲ್ಲಿ 10th ಶೆಡ್ಯೂಲ್ ಅನ್ನು ಅಪ್ಲೈ ಮಾಡಿ ಅನರ್ಹ ಮಾಡಲಿಕ್ಕೆ ಸ್ಪೀಕರ್ಗೆ ಅವಕಾಶ ಇತ್ತು. ಆ ಒಂದು 2ನೇ ಸಂದರ್ಭ. ಇನ್ನು 3ನೇ ಸಂದರ್ಭ ಅಂತ ಬಂದ್ರೆ ಜನಪ್ರತಿನಿಧಿ ಏನು ಕಾಯ್ದೆ ಏನಿದೆ 1951 ಇದರ ಅಡಿಯಲ್ಲಿ ಅನರ್ಹತೆಗೆ ಅವಕಾಶ ಇದೆ ಸಂವಿಧಾನದ ಪ್ರಕಾರ. ಈ ಕಾಯ್ದೆ ಅಡಿಯಲ್ಲಿ ಯಾವ್ಯಾವ ಸೆಕ್ಷನ್ ಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಸೆಕ್ಷನ್ 8 ಇದರ ಪ್ರಕಾರ ಅಪರಾಧಗಳಲ್ಲಿ ಶಿಕ್ಷೆ ಆಗಿದ್ದಾಗ ಅಂತಹ ಜನಪ್ರತಿನಿಧಿಯನ್ನ ಸಸ್ಪೆಂಡ್ ಮಾಡಬಹುದು ಸ್ಪೀಕರ್ ಕಚೇರಿ. ಇನ್ನು ಸೆಕ್ಷನ್ 8(1) ಅಂತ ಉಲ್ಲೇಖ ಮಾಡಿದ್ರೆ ಅದರಲ್ಲಿರುವಂತಹ ಕೆಲವು ಅಪರಾಧ ಪ್ರಕರಣಗಳನ್ನ ಸ್ಪೆಸಿಫೈ ಮಾಡ್ಲಿ ಹೇಳಲಾಗಿರುತ್ತೆ. ಏನಂದ್ರೆ ಬ್ರೈಬರಿ, ಲಂಚ ಇರಬಹುದು, ಅಥವಾ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಥವಾ ಪರ್ಸೋನೇಷನ್ ಅಟ್ ಎನ್ ಎಲೆಕ್ಷನ್ ಅಂತ ಬರುತ್ತೆ. ಈ ಒಂದು ವಿಚಾರವನ್ನು ನೋಡಿದ್ರೆ ಅಂದ್ರೆ
ಉದ್ದೇಶಪೂರ್ವಕವಾಗಿ ತೇಜೋವಧಿಯನ್ನು ಮಾಡಲಿಕ್ಕೆ ಆ ಒಂದು ವ್ಯಕ್ತಿಯ ಹೆಸರು, ಸಂದರ್ಭ ಅಥವಾ ಆ ಒಂದು ವ್ಯಕ್ತಿಯ ಸುತ್ತಮುತ್ತ ಅಥವಾ ಎರಡು ಗುಂಪುಗಳ ನಡುವೆ ಶತ್ರುತ್ವವನ್ನು ಹುಟ್ಟುವಂತಹ ಒಂದು ಆಯಾಮಗಳಲ್ಲಿ ಮಾತನಾಡುವಂತ ಹೇಟ್ ಸ್ಪೀಚ್ಗಳ ಅಡಿಯಲ್ಲಿ ಈ ಒಂದು ಏನು ಪರ್ಸೋನೇಷನ್ ಏನು ಒಂದು ಅಟ್ರಾಕ್ಟ್ ಮಾಡುವಂತ ಒಂದು ಅವಕಾಶ ಈ ಕಾಯ್ದೆಯ ಈ ಒಂದು ಸೆಕ್ಷನ್ 8(1) ಅಲ್ಲಿದೆ. ಸೊ ಈ ಆಧಾರದಲ್ಲಿ ನೋಡೋದಾದ್ರೆ ಇವರು ಹೇಗೆ ಮೋದಿ ಅವರ ಒಂದು ಉಪನಾಮವನ್ನ ಏನು ಉಲ್ಲೇಖ ಮಾಡಿ ಕಳ್ಳರ ಹೆಸರಲ್ಲೆಲ್ಲವೂ ಕೂಡ ಮೋದಿ ಇದೆ ಹೇಗೆ ಅಂತ ಏನು ಕೇಳಿದ್ರು, ಇದು ಒಟ್ಟಾರೆ ಮೋದಿ ಅನ್ನೋ ಹೆಸರಿರುವಂತ ಇಡೀ ಸಮುದಾಯ ಅಥವಾ ಎಲ್ಲ ವ್ಯಕ್ತಿಗಳ ಮಾನಹಾನಿಗೆ ಏನು ಸಂಬಂಧಪಟ್ಟದ್ದು ಅನ್ನೋ ಒಂದು ಗ್ರೌಂಡ್ ಆಧಾರದಲ್ಲಿ ಏನು ಶಿಕ್ಷೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಇದು ಆದೇಶ ಬರೋ ರೀತಿ ಏನು ಸ್ಪೀಕರ್ ಕಚೇರಿ ಈ ಒಂದು ಏನು ಅನರ್ಹತೆಯನ್ನ ಮಾಡಿದೆ. ಈ ಅನರ್ಹತೆ ಈಗ ಏನಂತ ಅಂತ ಹೇಳಿದ್ರೆ ಇದೆಲ್ಲ ವಿಚಾರಗಳನ್ನ ಒಪ್ಕೊಳ್ಳೋಣ, ಬಟ್ ತರಾತುರಿಯಲ್ಲಿ ಡಿಸಿಷನ್ ಆಯ್ತಾ ಹೇಗೆ ಅಂತ ಹೇಳಿ, ಈ ಹಿಂದೆ ಏನಾದ್ರೂ ಇದೇ ತರದ ಪ್ರಕರಣಗಳಲ್ಲಿ ಇಷ್ಟು ಇಮಿಡಿಯೇಟ್ ಆಗಿ ಅವರನ್ನ ಅನರ್ಹಗೊಳಿಸೋದು, ಡಿಸ್ಕ್ವಾಲಿಫೈ ಮಾಡುವಂತಹ ಪ್ರಕರಣಗಳೇನಾದ್ರೂ ನಡೆದಿತ್ತಾ ಅಂತ? ತರಾತುರಿ ಅನ್ನೋ ಪ್ರಶ್ನೆ ಬರಲ್ಲ ಅಂತ ಸಂವಿಧಾನದ ತಿದ್ದುಪಡಿ ಆಧಾರದಲ್ಲೇ 1951 ಏನು ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಏನಿದೆ ಆ ಆಕ್ಟ್ ಅಲ್ಲೇ ಕೂಡಲೇ ಶಿಕ್ಷೆ ಆದ ಕೂಡಲೇ ಏನು ನ್ಯಾಯಾಲಯದಲ್ಲಿ ಶಿಕ್ಷೆ ಉಲ್ಲೇಖ ಆದ ಕೂಡಲೇ ಇಮಿಡಿಯೇಟ್ ಎಫೆಕ್ಟ್ ಆಗುವಂತೆ ಸ್ಪೀಕರ್ ಕಚೇರಿ ಇಂತಹದೊಂದು ಆದೇಶವನ್ನ ಏನು ತೆಗೆದುಕೊಳ್ಳಲಿಕ್ಕೆ ಪ್ರಾತಿನಿಧ್ಯತೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಸಮಯಾವಕಾಶ 30 ದಿನಗಳ ಏನು ಮೇಲ್ಮನವಿಗೆ ಅವಕಾಶ ಕೊಟ್ಟಿತ್ತು. ಆದ್ರೆ ಸ್ಪೀಕರ್ ಕಚೇರಿಗೆ ಸಂವಿಧಾನದತ್ತವಾಗಿರುವಂತಹ ಒಂದು ಡಿಸ್ಕ್ರಿಷನ್ ಏನಿದೆ, ಆ ಒಂದು ಅಧಿಕಾರ ಏನಿದೆ ಅದನ್ನ ಚಲಾವಣೆ ಮಾಡುವಂತ ಸಂದರ್ಭ ಸಿಕ್ಕಿದಾಗ ಸಹಜವಾಗಿ ಅದನ್ನ ಸ್ಪೀಕರ್ ಕಚೇರಿ ಚಲಾವಣೆ ಮಾಡಿದೆ. ಆದ್ರೆ ಏನು ಪ್ರತಿಪಕ್ಷವಾದಂತಹ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ನಾಯಕರು ರಾಹುಲ್ ಗಾಂಧಿ ಅವರನ್ನು ಸೇರಿ ಎಲ್ಲರೂ ಕೂಡ ಸತ್ಯಮೇವ ಜಯತೆ ಏನು ಡೆಮಾಕ್ರಸಿ ಸತ್ತು ಹೋಗಿದೆ, ಇದು ಏನು ವ್ಯವಸ್ಥಿತ ದಾಳಿ, ಪಿತೂರಿ, ಸಂಚು ಅನ್ನುವಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ 6 ವರ್ಷಗಳವರೆಗೆ ಇವರಿಗೆ ಏನು ಸ್ಪರ್ಧೆ ಮಾಡುವಂತ ಅವಕಾಶವನ್ನೇ ಏನು ಅವಕಾಶಕ್ಕೆ ತಡೆ ಹಾಕುವಂತ ಒಂದು ಏನು ಪೂರಕವಾದಂತಹ ವಾತಾವರಣ ಈ ಕಾಯ್ದೆಯ ಮತ್ತು ಈ ತೀರ್ಪಿನ ಮತ್ತು ಕೋರ್ಟ್ನ ತೀರ್ಪಿಗೆ ಅನುಗುಣವಾಗಿ ಸ್ಪೀಕರ್ ಕಚೇರಿ ಹೊರಡಿಸಿರುವಂತಹ ಆದೇಶದ ಅಡಿಯಲ್ಲಿ ಇರೋದ್ರಿಂದ ರಾಜಕೀಯ ಭವಿಷ್ಯದ ಮೇಲೆ ಅತಿ ದೊಡ್ಡ ಏನು ಕರಿನೆರಳು ಇರೋದ್ರಿಂದ ಸಹಜವಾಗಿ ಇದು ರಾಜಕೀಯ ಕೆಸರೆರಚಾಟಕ್ಕೆ ಅವಕಾಶ ಆಗಿದೆ. ಆದ್ರೆ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಈ ರೀತಿ ಎನ್ಮಿಟಿ ಅಥವಾ ಈ ಒಂದು 1951 ರೆಪ್ರೆಸೆಂಟೇಟಿವ್ ಆಕ್ಟ್ ಏನಿದೆ, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್, ಈ ರೀತಿಯ ಪ್ರಕರಣಗಳಲ್ಲಿ ಈ ಒಂದು ಏನು 8(1), 8(2), 8(3) ಮತ್ತು 9th, 10th ಇಂತಹ ಒಂದು ಏನು ಸಬ್ಸೆಕ್ಷನ್ಗಳೇನಿವೆ ಆ ಸೆಕ್ಷನ್ಗಳೆಲ್ಲ ಬಂದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ವೇದಿಕೆ ಪೂರಕವಾಗಿರೋದ್ರಿಂದ ಇಮಿಡಿಯೇಟ್ ಆಗಿ ಮಾಡಿದ್ದಾರೆ. ಶ್ರುತಿ, ಓಕೆ ಮಧು, ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ, ಮುಂದೆ ಡಿಸಿಷನ್ ಗಳನ್ನ ತೆಗೆದುಕೊಳ್ತೀವಿ ಅಂತ. ಹಾಗಾದ್ರೆ ಅವ್ರ ಮುಂದೆ ಇರುವಂತಹ ಆಪ್ಷನ್ಸ್ ಗಳು ಯಾವುದು? ಕಾನೂನಾತ್ಮಕವಾಗಿ ಅಂತಂದ್ರೆ ಯಾವ ರೀತಿಯಾಗಿ ಅವ್ರು ಹೋಗಬಹುದು ಮುಂದಿನ ದಿನಗಳಲ್ಲಿ? ಈಗ ಕಾನೂನಾತ್ಮಕವಾಗಿ ಅಂದ್ರೆ ಸಹಜವಾಗಿ ಏನು ಉನ್ನತ ನ್ಯಾಯಾಲಯಕ್ಕೆ ಅವರು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆದ್ರೆ ಈಗೇನು ಆದೇಶ ಬಂದಿರೋದ್ರಿಂದ ಸಂವಿಧಾನದತ್ವ ಏನು ಆ ಕಾಯ್ದೆ ಕೊಟ್ಟಿರುವಂತಹ ಪ್ರಬಲ ಶಕ್ತಿ ಆಗಿರೋದ್ರಿಂದ ಅನರ್ಹತೆಗೆ ಅವಕಾಶ ಇರೋದ್ರಿಂದ 6 ವರ್ಷ ಸ್ಪರ್ಧೆಗೆ ಸ್ಪರ್ಧೆಯ ಮೇಲೆ ಕರಿನೆರಳು ಬೀಳುವಂತ ಸಾಧ್ಯತೆ ಮತ್ತು ಇಮಿಡಿಯೇಟ್ ಆಗಿ ಆ ಒಂದು ಸಂಸದ ಸ್ಥಾನವನ್ನ ವೇಕೆಂಟ್ ಅಂತ ಘೋಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಈ ಹಿನ್ನೆಲೆಯಲ್ಲಿ ಅವರು ಹೋರಾಟವನ್ನ ಮಾಡಬಹುದು, ಉಚ್ಚ ನ್ಯಾಯಾಲಯಕ್ಕೆ ಹೋಗಬಹುದು, ಈ ಒಂದು ತೀರ್ಪನ್ನ ಅಥವಾ ಸ್ಪೀಕರ್ ಆದೇಶವನ್ನ ಪ್ರಶ್ನೆ ಮಾಡಬಹುದು, ಮೇಲ್ಮನವಿಯನ್ನ ಸಲ್ಲಿಸಬಹುದು, ಇದು ಅನ್ಯಾಯ ಅಂತ ಹೇಳ್ಬೋದು. ಆದ್ರೆ ಕಾಯ್ದೆಯ ಪ್ರಕಾರ ನೋಡೋದಾದ್ರೆ ಇದು ಅಟ್ರಾಕ್ಟ್ ಮಾಡ್ತಿರೋದ್ರಿಂದ ಕಾಯ್ದೆಗೆ ಪೂರಕವಾಗಿ ಇವರು ಮಾಡಿರುವಂತಹ ಒಂದು ಇವರ ಮೇಲಿರುವಂತಹ ಪ್ರಕರಣದಲ್ಲಿ ಬಂದಿರುವಂತಹ ತೀರ್ಪು ಈ ಹಿನ್ನೆಲೆಯಲ್ಲಿ ಈ ಹಂತದಲ್ಲಿ ಸ್ಪೀಕರ್ ಕಚೇರಿಗೆ ಮೇಲುಗೈ ಸಿಕ್ಕಿದೆ. ಮತ್ತು ಕಾನೂನಿನ ಹೋರಾಟದಲ್ಲೂ ಕೂಡ ಈ ಒಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ರೆ ಸ್ಪೀಕರ್ ಕಚೇರಿ ಅಥವಾ ಸ್ಪೀಕರ್ ಸಚಿವಾಲಯದಿಂದ ರಾಹುಲ್ ಗಾಂಧಿ ಅವರಿಗೆ ಹಿನ್ನಡೆಯಾಗುವಂತ ಸಾಧ್ಯತೆಗಳೇ ಹೆಚ್ಚಿವೆ. ಶ್ರುತಿ, ಓಕೆ ಮಧು, ಈಗ ಕಾಂಗ್ರೆಸ್ನವರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬೇಕು ಅಂತ ಹೇಳಿ ತೇಜೋವಧೆ ಮಾಡುವಂತಹ ಕೆಲಸಗಳು ಆ ರೀತಿ ಈ ರೀತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಕಾನೂನಿಂದ ಬಂದಿರುವಂತಹ ತೀರ್ಪಾಗಿರೋದ್ರಿಂದ ಇದನ್ನ ಇವರು ಪೊಲಿಟಿಕಲ್ ಆಗಿ ಇವರು ಬಳಸ್ಕೊಳ್ತಾ ಇದ್ದಾರೆ, ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಹೇಳಬಹುದಾ ತೇಜೋವಧೆ ನಡೀತಾ ಇದೆ? ಯಾವುದೇ ಬೆಳವಣಿಗೆಯ ಹಿಂದೆ ಅಥವಾ ಯಾವುದೇ ಒಂದು ಆರೋಪ ಪ್ರತ್ಯಾರೋಪಗಳ ಹಿಂದೆ ರಾಜಕೀಯಕರಣಗೊಳಿಸುವಂತಹ ಒಂದು ಬಣ್ಣಗಳನ್ನು ಕಾಣುವಂಥದ್ದು ಸಹಜ ಬೆಳವಣಿಗೆಗಳಾದಾಗ ಆಡಳಿತ ಪಕ್ಷ ಪ್ರತಿಪಕ್ಷದ ಮೇಲೆ, ಪ್ರತಿಪಕ್ಷ ಆಡಳಿತ ಪಕ್ಷದ ಮೇಲೆ. ಆದ್ರೆ ಇದೊಂದೇ ಪ್ರಕರಣ ಅಲ್ವಲ್ಲ. ಈ ಹಿಂದೆ ಸಮಾಜವಾದಿ ಪಕ್ಷದ ಎಂಪಿ ಆಗಿರುವಂತಹ ಅಜಂ ಖಾನ್ ಅವರ ವಿಚಾರದಲ್ಲಿರ್ಬೋದು ಅಥವಾ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಜಯಲಲಿತಾ ಅವರ ವಿಚಾರದಲ್ಲಿರ್ಬೋದು, ಹೀಗೆ ಹಲವಾರು ಪ್ರಕರಣಗಳಲ್ಲಿ ಇಂತಹ ಒಂದು ಆದೇಶಗಳು ಹೊರಬಿದ್ದಿರೋದ್ರಿಂದ ಅದನ್ನ ಪೂರಕವಾಗಿ ಮಾತನಾಡಲಿಕ್ಕೆ ಬಿಜೆಪಿಗೂ ಕೂಡ ಗ್ರೌಂಡ್ ಇದೆ. ಸಹಜವಾಗಿ ಕಾಂಗ್ರೆಸ್ ತನ್ನ ಪಕ್ಷದ ನಾಯಕನಿಗೆ ಮತ್ತು ತನ್ನ ಪಕ್ಷದ ಮುಖಕ್ಕೆ ಪ್ರಖರವಾದಂತಹ ಒಂದು ಭಾರತ್ ಜೋಡೋ ಯಾತ್ರೆ ನಂತರ ಒಂದು ಪ್ರಚಲಿತ ಒಂದು ಜನಪ್ರಿಯತೆ ಸಿಕ್ಕಿತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಅಂತ
ಕರೆದುಕೊಳ್ಳುವಂತ ಕಾಂಗ್ರೆಸ್ಗೆ ಮತ್ತು ಏನು ಹೊರಗಡೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಲ್ಲಿ ಮಾತನಾಡುವಂತ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಳಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಮಾಡಿದಂತ ಒಂದು ಆರೋಪ ಪ್ರತ್ಯಾರೋಪಗಳು ಡೆಮಾಕ್ರಸಿ ಅಪಾಯದಲ್ಲಿದೆ ಅನ್ನೋಂಥ ಒಂದು ಏನು ಅಪವಾದಗಳೇನತ್ತು ಆರೋಪಗಳೇನತ್ತು ಆ ವಿಚಾರದಲ್ಲಿ ನೋಡೋದಾದ್ರೆ ಸಹಜವಾಗಿ ಇಷ್ಟೆಲ್ಲ ದಾಳಿಗಳನ್ನ ನಾವು ಮಾಡ್ತಿರೋದ್ರಿಂದ ಅಥವಾ ಕೇಂದ್ರ ಸರ್ಕಾರವನ್ನ ನಿರಂತರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇರೋದ್ರಿಂದ ಆ ಪ್ರಶ್ನೆಗೆ ಸಿಕ್ಕಂತ ಉತ್ತರ ಇದು ನಮ್ಮನ್ನ ಹತ್ತಿಕ್ಕುವಂತ ಪ್ರಯತ್ನ. ಇದರಲ್ಲಿ ವ್ಯವಸ್ಥಿತವಾಗಿ ನ್ಯಾಯಾಂಗ ಕಾರ್ಯಾಂಗ ಎಲ್ಲವನ್ನೂ ಕೂಡ ಬಳಸ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಸಹಜವಾಗಿ ಏನು ರಾಜಕೀಯ ಒಂದು ಪಕ್ಷವಾಗಿ ಮತ್ತು ರಾಜಕೀಯ ಏನು ನಾಯಕತ್ವವಾಗಿ ಖಂಡಿತ ಕಾಂಗ್ರೆಸ್ ಮಾಡೇ ಮಾಡುತ್ತೆ, ಅದನ್ನೇ ಮಾಡ್ತಾ ಇದೆ ಶ್ರುತಿ. ಓಕೆ, ಮತ್ತು ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನೋಡ್ಬೇಕು ಹಾಗಾದ್ರೆ ಮುಂದಿನ